ನಮಸ್ತೆ ವೀಕ್ಷಕರೇ, ಓಂ ಗುರುದತ್ತಾತ್ರಾಯ ನಮಃ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ರಾಜವಶೀಕರಣ ಯಂತ್ರ ಅಂತೇಳಿ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಈ ಯಂತ್ರನ ಆದಿತ್ಯವಾರದ ಅಮಾವಾಸ್ಯೆ ದಿನ ಅಂದರೆ ಭಾನುವಾರದ ಅಮಾವಾಸ್ಯೆ ಬಂದಾಗ ಸುವರ್ಣ ತಗಡಿನ ಮೇಲೆ ಅಂದರೆ ಬಂಗಾರದ ತಗಡಿನ ಮೇಲೆ ಬರೆದು ಅಷ್ಟವಿಧಾರ್ಚನೆಯಿಂದ ಪೂಜಿಸಿ ಕಟ್ಟಿಕೊಂಡರೆ ಸರ್ಕಾರದ ಜನರು ಎಲ್ಲಿ ಹೋದರೂ ಮನ್ನಿಸುವರು ಅಂತ ಕೊಟ್ಟಿದ್ದಾರೆ ಗ್ರಂಥಗಳಲ್ಲಿ ನಮ್ಮ ಮಹನೀಯರು. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ವೀಕ್ಷಕರೇ ನಮಸ್ಕಾರ. ಏನಂದರೆ ಫಸ್ಟು ಈ ಸುವರ್ಣ ತಗಡಿನ ಮೇಲೆ ಬರೆಯಕೊಂಡು ಮಾಡ್ಬೋದು. ಆಗದೇ ಇರತಕ್ಕಂಥ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಜನರಿಗೆ, ಸಾಧಾರಣ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ಬೆಳ್ಳಿ ತಗಡಿನ ಮೇಲಾದರೂ ಬರಿಬೋದು. ಅಥವಾ ಅದಕ್ಕಿಂತ ತೀರಾ ನಿಮಗೆ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಾಗಿದೆ ಸರ್, ನಮ್ಮದು ತುಂಬ ಜೀವನ ಒಂದು ಸಂಕಷ್ಟದ ವಾತಾವರಣದಲ್ಲಿ ತೇಲ್ತಾ ಇದೆ ಅಂತ ಇರತಕ್ಕಂಥವ್ರಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದಂಗೆ ತಾಮ್ರದ ತಗಡು ಅಥವಾ ಈ ಪಂಚಲೋಹದ ತಗಡಿನಲ್ಲಾದರೂ ಕೂಡ ಯಂತ್ರನ ಧಾರಾಳವಾಗಿ ಬರ್ಕೊಂಡು ನಿಮ್ಮ ಕಾರ್ಯನ ಯಶಸ್ವಿ ಮಾಡ್ಕೋಬೋದು. ವೀಕ್ಷಕರೇ, ವಿಡಿಯೋನ ಎಳೆಯಾಗಿ ಸಂಪೂರ್ಣವಾಗಿ ಬಿಡಿಸಿ ತೋರ್ತಾ ಹೋಗ್ತೀನಿ. ಸಮಾಧಾನ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ಈ ಸಮಾಧಾನ ಅನ್ನೋದು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು, ಜೊತೆಗೆ ನಂಬಿಕೆ ಅನ್ನೋದು ಕೂಡ ತುಂಬ ಮುಖ್ಯ. ಇದು ಅಂದರೆ ಯಾವುದೇ ರೀತಿ ನೀವು ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತೀರಾ, ಕೆಲವೊಂದು ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗ್ತಾ ಇರ್ತೀರಾ, ನಿಮ್ದು ಏನೋ ಒಂದು ಕೋರ್ಟ್ ಕೇಸ್ ಇರುತ್ತೆ, ಆನಂತರ ಯಾವುದೋ ಒಂದು ಕೆಲಸ ಆಗೋದಿರುತ್ತೆ, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಿಮಗೆ ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ, ಓಡಾಡಿಸ್ತಾ ಇರ್ತಾರೆ ಸುಮ್ಮನೆ, ನಾಳೆ ಬಾ, ನಾಡಿದ್ದು ಬಾ, ಆಚೆ ನಾಡಿದ್ದು ಬಾ, ಈ ರೀತಿಯಾಗಿ ತೊಂದರೆ ಕೊಡ್ತಾನೆ ಇರ್ತಾರೆ. ಆಗೋ ಕೆಲಸಗಳನ್ನು ಮುಂದೂಡ್ತಾ ಇರ್ತಾರೆ. ಆಮೇಲೆ ಯಾವುದೋ ಒಂದು ಮುಖ್ಯ ಕೆಲಸಕ್ಕೆ ಹೋಗ್ತೀರಾ, ಯಾರನ್ನೋ ಒಬ್ಬರು ಭೇಟಿ ಆಗಬೇಕು, ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿನ ಭೇಟಿ ಆಗಬೇಕು, ಅವರಿಂದ ಒಂದು ಕೆಲಸ ಆಗೋದಿರುತ್ತೆ, ಅದು ಆಗ್ತಾ ಇರೋದಿಲ್ಲ ನಿಮಗೆ. ಈ ರೀತಿಯಾಗಿ ತೊಂದರೆ ಆಗ್ತಕ್ಕಂಥದ್ದು ವೀಕ್ಷಕರೇ ರಾಜ ವಶೀಕರಣ ಯಂತ್ರ ಅಂಥೇಳಿ. ಇದನ್ನು ಒಂದು ತಾಮ್ರದ ತಗಡಿನಲ್ಲಾಗಲಿ ಅಥವಾ ಸುವರ್ಣದ ತಗಡಿನಲ್ಲಾಗಲಿ ಅಥವಾ ಬೆಳ್ಳಿಯ ತಗಡಿನಲ್ಲಾಗಲಿ ಇದನ್ನು ಬರಿಬೇಕು ವೀಕ್ಷಕರೇ. ಇದನ್ನು ಬರೆದ್ಬಿಟ್ಟು ಅಷ್ಟವಿಧಾರ್ಚನೆಯಿಂದ ಪೂಜೆ ಮಾಡ್ತಕ್ಕಂಥದ್ದು. ಅಂದರೆ ಅಷ್ಟವಿಧಾರ್ಚನೆ ಅಂದರೆ ಜಲ, ಗಂಧ, ಭಸ್ಮ, ದೀಪ, ಧೂಪ, ನೈವೇದ್ಯ ಇತ್ಯಾದಿಗಳನ್ನು ಆಮಂತ್ರಣ ಕೊಟ್ಟು ಪೂಜೆಯನ್ನು ಸಲ್ಲಿಸಿ ಇದನ್ನು ಗುರುವಾರದ ಪುಷ್ಯ ನಕ್ಷತ್ರ, ಭಾನುವಾರದ ಪುಷ್ಯ ನಕ್ಷತ್ರ, ಅಮೃತ ಸಿದ್ಧಿಯೋಗ, ಅಮಾವಾಸ್ಯೆ ಹುಣ್ಮೆಗಳಲ್ಲಿ, ಈ ರೀತಿ ಶುಭ ದಿವಸಗಳಲ್ಲಿ, ಭಾನುವಾರ ಅಮಾವಾಸ್ಯೆನೇ ಅಂದರೆ ಕಾಯ್ತಾ ಕೊಡೋಕ್ಕಾಗಲ್ಲ, ಸಮಸ್ಯೆಗಳು ತುಂಬ ಇರ್ತವೆ ವೀಕ್ಷಕರೇ. ಇದಕ್ಕೆ ಈ ರೀತಿಯ ಶುಭ ದಿವಸಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ನೀವು ಯಾವುದಾದ್ರೂ ಕಲ್ತಿರೋದಾದರೂ ಓಕೆ. ಕೇಳ್ತಿದ್ದಾರೆ ಸರ್, ನಾವು ಬೇರೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಕಲ್ತಿದ್ದೀವಿ, ಅದನ್ನು ಪ್ರಯೋಗ ಮಾಡ್ಬೋದಾ? ಖಂಡಿತವಾಗಲು. ಸಿದ್ಧಿ ಅನ್ನೋದು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ನನಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ ವೀಕ್ಷಕರೇ. ಯಂತ್ರರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಮತ್ತೊಂದು ಸಾರಿ, ಯಂತ್ರರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಶುಭ ದಿವಸಗಳಲ್ಲಿ ಸಿದ್ಧಿ ಮಾಡ್ಕೊಂಬಿಟ್ಟು ಇದಕ್ಕೆ ಪ್ರಯೋಗ ಮಾಡುವಾಗ 108 ಸಲ ಅಭಿಮಂತ್ರಿಸಿ ಸಾಕು. 108 ಸರಿ ಈ ಯಂತ್ರನ ನೀಟಾಗಿ ಶುದ್ಧವಾಗಿರ್ತಕ್ಕಂಥ ತಾಮ್ರದ ತಗಡಿನ ಮೇಲೆ ಬರ್ಕೊಂಡು ಇದಕ್ಕೆ ಜಲ, ಗಂಧ, ಭಸ್ಮ, ದೀಪ, ಧೂಪ, ನೈವೇದ್ಯ ಇತ್ಯಾದಿಗಳನ್ನು ಕೊಟ್ಟು ಅಷ್ಟವಿಧಾರ್ಚನೆಯಿಂದ ಪೂಜೆ ಮಾಡಿ 108 ಸಲ ಇದಕ್ಕೆ ಅಭಿಮಂತ್ರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಂತ್ರನ ಅಭಿಮನಿಸಿ ಈ ಧೂಪ ತೋರಿಸ್ತಕ್ಕಂಥದ್ದು ಸಾಂಬ್ರಾಣಿ ಧೂಪನ ಅಥವಾ ಲೋಬನ ಅಂತ ಕರಿತೀವಿ. ಆ ಧೂಪನ ತೋರಿಸ್ಬಿಟ್ಟು ಇದನ್ನು ಶುಭ ದಿವಸಗಳಲ್ಲಿ ಧರಿಸೋದ್ರಿಂದ ನಿಮ್ಮ ಆಗು ಹೋಗಿ ಕೆಲಸಗಳಲ್ಲಿ ಜಯ ಆಗ್ತಕ್ಕಂಥದ್ದು. ನೀವು ಯಾವುದೇ ಮುಖ್ಯ ಕಾರ್ಯಕ್ಕೆ ಹೋದರೂ ಕೂಡ ಇದನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗಿ ಆ ಕಾರ್ಯನ ಮುಗಿಸ್ಕೊಂಬರ್ಬೋದು. ನಿತ್ಯನೂ ಧರಿಸ್ಬೇಕಂತೇನಿಲ್ಲ. ಈ ತಾಯ್ತನ ಮಾಡ್ಕೊಂಡು ನಿಮ್ಮ ಆಗೋಗು ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.